ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊಂಡು ಪಾದಯಾತ್ರೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ನೋಡಿ. ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ಇಡೀ 32 ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದ ಏನು 32 ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಒಂಥರ ವಿಶೇಷ, ಎಲ್ಲದರಲ್ಲೂ ವಿಶೇಷ. ದರೋಡೆ ಮಾಡೋದ್ರಲ್ಲಾಗಿರ್ಬೋದು, ಮೋಸ ಮಾಡೋದ್ರಲ್ಲಾಗಿರ್ಬೋದು, ಅನ್ಯಾಯ ಮಾಡೋದ್ರಲ್ಲಾಗಿರ್ಬೋದು, ಮತ್ತು ಜಾತಿ ಹೊಡೆದಾಟದಲ್ಲಾಗಿರ್ಬೋದು, ಆಮೇಲೆ ಕಿತ್ತೋಗಿರೋ ರಾಜಕಾರಣದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ಕರ್ನಾಟಕ ಸ್ವಲ್ಪ ಮುಂದಿದೆ. ಎಲ್ಲದರಲ್ಲೂ ಎಲ್ಲ ವಿಚಾರದಲ್ಲೂ ಮುಂದಿದೆ. ಭ್ರಷ್ಟಾಚಾರದಲ್ಲಾಗಿರ್ಬೋದು, ಕೆಲಸಕ್ಕೆ ಬರದ ವಿಚಾರಗಳಲ್ಲಿ ಗಲಾಟೆ ಮಾಡೋದ್ರಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ರಾಜ್ಯ ಒಂಥರ ಮುಂದೆ ಇದೆ. ಕರ್ನಾಟಕ ರಾಜ್ಯ ಬಹಳ ಅದ್ಭುತವಾಗಿತ್ತು. ಆದರೆ ಇವಾಗ ಬರ್ತಾ ಒಂಥರ ಬಿಹಾರ್ಗಿಂತ ಕಳೆ ಆಗ್ತಾಯಿದೆ. ನೋಡಿ ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ರಾಜಕೀಯ ನಾಯಕರು ಒಂದು ಪಾದಯಾತ್ರೆ ಒಂದು ಟ್ರೆಂಡ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ರಾಜಕಾರಣಿಗಳು ಇವರು ಹಳಬ್ರೇನೆ, ಇವಾಗಿನವರೇನಲ್ಲ. ಇವರು ಇತ್ತೀಚೆಗೆ ಈಗ ಒಂಥರ ಪಾದಯಾತ್ರೆ ಮಾಡಿಬಿಟ್ರೆ ನಾವು ಅಧಿಕಾರಕ್ಕೆ ಬಂದ್ಬಿಡ್ತೀವಿ. ಕಾಂಗ್ರೆಸ್ನವ್ರು ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ನಾವು ಮಾಡಿಬಿಡ್ತೀವಿ, ಇನ್ನೇನು ಪಾದಯಾತ್ರೆ ಮಾಡಿಬಿಡೋಣ ಅಂತಂದು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಮೇಕೆದಾಟು ಮಾಡಿಬಿಡ್ತೀವಿ ಅಂತಂದು ಹೇಳ್ಬಿಟ್ಟು ಅದೆಲ್ಲೋ ಇಂದನೇ ಮೇಕೆದಾಟಿಂದ ಬೆಂಗಳೂರು ಗಂಟ ಪಾದಯಾತ್ರೆ ಮಾಡ್ಕೊಂಬಂದರು. ಅದು ಮೇಕೆದಾಟು ಮಾಡಲಿಲ್ಲ, ಮೇಕೆ ಮಾತ್ರ ದಾಟ್ಕೊಂಡು ಅಲ್ಲಿ. ಅದು ಬಿಟ್ಟರೆ ಮೇಕೆದಾಟು ಅಂದ್ಲು, ಅದ್ರ ಬಗ್ಗೆ ಒಂಚೂರು ಉಸಿರೇ ಇಲ್ಲ ಇವ್ರದ್ದು. ಆ ಥರ ಪಾದಯಾತ್ರೆ ಮಾಡಿ ಸುಮ್ಮನೆ ಅನ್ಯಾಯವಾಗಿ ವೇಸ್ಟ್ ಮಾಡಿದ್ರು, ಕಾಲು ನೋವು ವಹಿಸ್ಕೊಂಡ್ರು, ಸ್ವಲ್ಪ ಬಾಡಿ ಕಮ್ಮಿ ಮಾಡ್ಕೊಂಡ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನೇನೂ ಪ್ರಯೋಜನ ಆಗಲಿ ಆ ಪಾದಯಾತ್ರೆಯಿಂದ. ಈಗ ಈ ಕೆಲವು ದಿನಗಳಿಂದ ಮತ್ತೆ ಈ BJP ಮತ್ತು JDSನವರು ಮೈಸೂರಿಂದ, ಇದು ಬೆಂಗಳೂರಿಂದ ಕೆಂಗೇರಿಯಿಂದ ಮೈಸೂರಿಗೆ ಮೂಡು ಹಾಗರಣ ಅಂತ ಪಾದಯಾತ್ರೆ ಮಾಡಿದರು. ಅದು ಕೂಡ ಏನು 1% ಉಪಯೋಗ ಆಗಲಿಲ್ಲ, ಒಂದೇ 1% ಏನೇನೂ ಪ್ರಯೋಜನ ಆಗಲಿಲ್ಲ. ಈಗ ಬುದ್ಧಿ ಬಂದಿದೆ ನಮ್ಮ ಉತ್ತರ ಕರ್ನಾಟಕದ MLAಗಳಿಗೆ ಮತ್ತು MP ಗಳಿಗೆ. ಇವಾಗ ಬುದ್ಧಿ ಬಂದಿದೆ. ಇಷ್ಟು ವರ್ಷ ಬುದ್ಧಿ ಬಂದಿಲ್ಲ, ಬರೋದು ಇಲ್ಲ, ಬಂದು ಇಲ್ಲ. ಯಾಕಂದರೆ ಈಗೂ ಕೂಡ ಬಂದಿದ್ದೀನೋ ಗೊತ್ತಿಲ್ಲ, ಆಮೇಲೆ ನಾಳೆ ಸೇಲ್ಗಿಲಾಗ್ಬಿಡ್ತಾರೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ MLAಗಳು ಮತ್ತು MPಗಳು ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಭಾಳ ಅದ್ಭುತವಾಗ್ತಿತ್ತು. ಆದರೆ ಇವರು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ದೇ ಅವರು ಮಾತ್ರ ಕೋಟಿ ಗಟ್ಟಲೆ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಅವ್ರ ಆಸ್ತಿ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ, ಅವ್ರ ಮನೆ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ, ಅವ್ರೇನು ಕುಡಿರ್ತಕ್ಕಂಥ ಸಂಪಾದನೆನ ಭದ್ರ ಮಾಡ್ಕೊಂಡಿದ್ದಾರೆ ಹೊರತು ನಮ್ಮ ಉತ್ತರ ಕರ್ನಾಟಕನ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಲ್ಲ. ಇದುವರೆಗೂ ಯಾರೂ ಕೂಡ ಮಾಡಿಲ್ಲ, ಮಾಡೋಕ್ಕಾಗಿಲ್ಲ ಅವ್ರ ಕೈಲೇ. ಬರೀ ಈ ಕಡೆ ದಕ್ಷಿಣ ಕರ್ನಾಟಕದ MLAಗಳು ಹೇಳ್ದಂಗೆ, ಅವ್ರ ಮಂತ್ರಿ ಹೇಳ್ದಂಗೆ ಕುಣಿದಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸೇಲಾಗ ಮಂತ್ರಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅದರಿಂದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಅಭಿವೃದ್ಧಿ ಕಂಡಿಲ್ಲ. ಮತ್ತು ಒಂದೇ ಒಂದು ಕೈಗಾರಿಕೋದ್ಯಮ, ಒಂದು ಬೇಕಾದಷ್ಟು ಒಂದು ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತಾರಲ್ಲ, ಅದು ಇಲ್ಲವೇ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದನ್ನು ಬೆಳೆಸೋರು ಯಾರಿಲ್ಲ, ಅವರು ಮಾತ್ರ ಬೆಳೀತಾ ಇದ್ದಾರೆ. ಆದರೆ ಉತ್ತರ ಕರ್ನಾಟಕದ ಕೂಲಿ ಕಾರ್ಮಿಕರನ್ನು, ಬಡವರನ್ನು ಬೆಳೆಸೋರು ಯಾರೂ ಇಲ್ಲ, ಬರೀ ಅವರು ಮಾತ್ರ ಬೆಳೀತಾ ಇದ್ದಾರೆ. ಅವರು ಕೊಡುವ ಎಂಜಲು ಕಾಸಿಗೆ ಎಲ್ಲಿವರೆಗೂ ದುಡ್ಡು ಹಾಕ್ತಿರೋ ಅಲ್ಲಿವರೆಗೂ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದಿಲ್ಲ, ಉದ್ಧಾರ ಆಗೋದಿಲ್ಲ. ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಳ ಹಿಂದುಳಿದಿದೆ. ಕೆಲವು ಕಡೆ ಇನ್ನೂ ರಸ್ತೆ ಇಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಡೆಲಿವರಿನೇ ಆಗಿಬಿಡುತ್ತೆ, ಆ ಮಟ್ಟಕ್ಕೆ ರಸ್ತೆಗಳು ಇದ್ದಾವೆ. ಆಸ್ಪತ್ರೆಗಳಂತೂ ಕೇಳೋಂಗಿಲ್ಲ. ಆ ಆಸ್ಪತ್ರೆಗಳಂತೂ ಅಬ್ಬಬ್ಬ ಕೇಳೋಂಗೇ ಇಲ್ಲ. ಇನ್ನು ಡಾಕ್ಟ್ರುಗಳು ಇವತ್ತು ಬಂದರೆ ನಾಳೆ ಬರಲ್ಲ, ನಾಳೆ ಬಂದರೆ ನಾಡಿದ್ದು ಬರಲ್ಲ, ಇಲ್ಲಾಂದ್ರೆ ಒಂದು ವಾರಗಟ್ಟಲೆ ಬರಲ್ಲ, ಸೈನ್ ಹಾಕೋದು ಹೋಗ್ಬಿಡೋದು ಅಷ್ಟೇ, ಈ ಮಟ್ಟಕ್ಕಿದ್ದಾವೆ. ಆಮೇಲೆ ಸರ್ಕಾರಿ ಶಾಲೆಗಳಂತೂ ಅವು ಕೂಡ ಕೇಳೋಂಗಿಲ್ಲ, ಅವು ಕೂಡ ಆ ಮಟ್ಟಕ್ಕಿದ್ದಾವೆ. ಒಂದು ಬಣ್ಣ ಇಲ್ಲ, ಒಂದು ಸುಣ್ಣಿಲ್ಲ, ಕೆಳಗಡೆ ಏನು ಕಲ್ಲು ಮಣ್ಣಲ್ಲಿ ಕುತ್ಕೊಂಡು ಇವತ್ತು ಪಾಠ ಕೇಳ್ತಾ ಹುಡುಗರು, ಈ ಮಟ್ಟಕ್ಕೆ ಇದ್ದಾವೆ ಎಷ್ಟೋ ಕಡೆ. ಇದನ್ನು ಅಭಿವೃದ್ಧಿ ಮಾಡ್ರೆ ಅಂದರೆ ಇವರು ಬೆಂಗಳೂರಿಗೆ ಬಂದು ಆರಾಮಾಗಿ ಒಂದೊಂದು 2 ಸೈಟ್ ತಗೊಂಡು ಒಂದು 4 ಕಾಂಪ್ಲೆಕ್ಸ್ ಮಾಡ್ಕೊಂಡು, ಅಪಾರ್ಟ್ಮೆಂಟ್ಸ್ ಮಾಡ್ಕೊಂಡು, ಬಾಡಿಗೆ ತಗೊಂಡು, ತಿರ್ಕೆ ಸೋಕಿ ಮಾಡ್ಕೊಂಡು, ಕೆಲಸಕ್ಕೆ ಬರದ ಪಾದಯಾತ್ರೆ ಮಾಡ್ಕೊಂಡು ಇವರು ನಮ್ಮ ಉತ್ತರ ಕರ್ನಾಟಕದ MLAಗಳು ಜೀವನ ಮಾಡ್ತಾ ಇದ್ದಾರೆ. ಆದರೆ ಉತ್ತರ ಕರ್ನಾಟಕದ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಇವರು ಬರೀ ಕಾಟಾಚಾರಕ್ಕೆ ಆದಿವ್ಯಾಸನದಲ್ಲಿ ಇವರು ಒಂದು 4 ಮಾತಾಡ್ತಾರೆ. ಇವತ್ತು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಯಾವುದೂ ಪಕ್ಷ ಭೇದ ಆಗಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಅದು ಅಭಿವೃದ್ಧಿ ಆಗಬೇಕಪ್ಪ ಅಂದರೆ ಎಲ್ಲ ಪಕ್ಷದವರು ಇದಕ್ಕೆ ಕಾರಣ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಾಕೆ ಅಭಿವೃದ್ಧಿ ಆಗಿಲ್ಲ, ಎಲ್ಲ ಪಕ್ಷದವರು ಕಾರಣ ಇದ್ದಾರೆ. ಇವರು ಬೇಕಾದಾಗ ಪಕ್ಷಕ್ಕೆ ಹೋಗ್ಬಿಡೋದು ಅಷ್ಟೇ, ಅಭಿವೃದ್ಧಿ ಮಾಡೋಕ್ಕಂತೂ ಹೋಗೋದಿಲ್ಲ. ಪಕ್ಷಕ್ಕೆ ಯಾರಿಗೆ ಇಷ್ಟ ಬರುತ್ತೋ, ಎಲ್ಲಿ ಜಾಸ್ತಿ ಸಿಗುತ್ತೋ, ಎಲ್ಲಿ ಏನು ಜಾಸ್ತಿ ಸಿಗುತ್ತೋ ಅಲ್ಲಿಗೆ ಹೋಗ್ಬಿಟ್ಟು ಜಂಪಾಗಿ ಕುತ್ಕೊಂಡ್ಬಿಡ್ತಾರೆ ಅಷ್ಟೇ. ಇನ್ನು ಅಭಿವೃದ್ಧಿ ಅಂತ ಕಾಣಂಗಿಲ್ಲ. ನಾವ್ಯಾಕೆ ಇವತ್ತು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಕೆಲಸ ಹುಡ್ಕೊಂಬರ್ಬೇಕಾಗಿತ್ತು? ಉತ್ತರ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕೆಲಸಗಳಿದ್ದರೆ, ಒಳ್ಳೊಳ್ಳೆ ಕೆಲಸ ಅಂದರೆ ನೀವ್ರೇನು ನಮ್ಮನೇನು ಆರಾಮಾಗಿ ಮಲಸ್ಕೊಂಡೇನು ಸಂಬಳ ಕೊಡೋದು ಬೇಡ, ಆದರೆ ಕೆಲಸಗಳು ಮಾಡಿಸ್ಕೊಳ್ಳಿ, ಹಂಗೆ ಸಂಬಳ ಕೊಡೋದು ಬೇಡ. ಎಷ್ಟೊಂದು ಕಡೆ ನೋಡಿ, ಆಲಮಟ್ಟಿ ಡ್ಯಾಮ್ ಇದೆ, ನೀರು ಬೇಕಾದಷ್ಟು ಇರುತ್ತೆ. ಅಲ್ಲಿನೂ ತುಂಗಭದ್ರಾ ಡ್ಯಾಮ್ ಇವಾಗ ಮುಂಡ ಮುಚ್ಕೊಂಡು ಹೋಯ್ತು, ನೀರೆಲ್ಲ ಮುಂಡ ಮುಚ್ಕೊಂಡು ಹೋಯ್ತು, ಅದನ್ನು ಯಾರು ಕೇಳೋರಿರಲ್ಲ. ಇವರು ಕೇಂದ್ರ ಸರ್ಕಾರ ನೋಡ್ಕೋಬೇಕಾಗಿತ್ತು ಅಂತಾರೆ. ಮತ್ತು ಇವ್ರು ಯಾಕಿದ್ದಾರೆ ಇಲ್ಲಿ? ಇವ್ರು ಏನಕ್ಕೆ ಗೆಣಸ್ಕೊಳ್ಳೋಕೆ ಮಂತ್ರಿಗಳಾಗಿದ್ದಾರಾ? ಗೆಣಸ್ಕೊಳ್ಳೋಕೆ ಏನಾರು MLAಗಳಾಗಿದ್ದಾರಾ? ಇನ್ನು ಯಾರು ನೋಡ್ಕೋಬೇಕಾಗಿತ್ತು ಅದನ್ನು?
ಅಧಿಕಾರಿಗಳು ನೋಡ್ಕೋಬೇಕು, ಎಮ್ ಎಲ್ ಎಗಳು ಆ ಕಡೆ ಹೋಗಿ ಗಮನ ಕೊಡಬೇಕು. ನೀರಾವರಿ ಮಂತ್ರಿ ಯಾರು? ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಅದು ಕೊಚ್ಚೋದ ಮೇಲೆ ಮುಂಡ ಮುಚ್ಕೊಂಡು ಹೋದ್ಮೇಲೆ ಇವಾಗ ಈ ವರ್ಷ ನೋಡಿ ಬೇಸಿಗೆಲ್ಲ ನೀರು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈಗೇಂದ್ರೆ ಮತ್ತೆ ಜೋರಾಗಿ ಮಳೆ ಬಂದು ಅದು ತುಂಗಭದ್ರಾ ಡ್ಯಾಮ್ ತುಂಬಿಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಬೇಸಿಗೆ ಟೈಮಲ್ಲಿ ಭಾಳ ನೀರಿಗೆ ತೊಂದರೆ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳು ನಿಜವಾಗ್ಲೂ ನೀವು ಉತ್ತರ ಕರ್ನಾಟಕ ಅಭಿವೃದ್ಧಿ ಅನ್ನಂಗಿದ್ರೆ, ಬಡವ್ರ ಪರ ಇದ್ದರೆ ನೀವೆಲ್ಲ ಡೋಂಗಿ ರಾಜಕಾರಣ ಬಿಟ್ಟು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನೀವು ಗಮನ ಕೊಡಿ ಅಂತ ಕೇಳ್ತೀನಿ. ಈ ಕೆಲಸಕ್ಕೆ ಬಾರದ ಪಾದಯಾತ್ರೆಯಿಂದ ಏನೂ ಪ್ರಯೋಜನ ಇಲ್ಲ. ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳೇನು ಅಹಿಂದ ಮುಖ್ಯಮಂತ್ರಿಗಳು, ದಲಿತ ನಾಯಕ ಮುಖ್ಯಮಂತ್ರಿ, ಅದೆಲ್ಲ ಬರೀ ಸುಳ್ಳು. ಯಾರು ಕೂಡ ಇದುವರೆಗೂ ದಲಿತ ನಾಯಕರು ಆಗಿಲ್ಲ, ಆಗೋಕ್ಕೂ ಆಗೋದಿಲ್ಲ. ಬರೀ ಅವ್ರ ಹೆಸರು ಹೇಳಕ್ಕಂದು ಬೆಳೆದಿದ್ದಾರೆ, ಅವ್ರ ಹೆಸರು ಹೇಳೋಕ್ಕೆಂದು ದುಡ್ಡು ಮಾಡಿದ್ದಾರೆ ಹೊರತು ಯಾರು ಕೂಡ ಅವ್ರನ್ನ ಮೇಲಕ್ಕೆ ತಗೊಂಬಂದಿಲ್ಲ. ಎಷ್ಟೋ ಜನ ಇವತ್ತು ಮನೆಗಳಿಲ್ಲ, ಎಷ್ಟೋ ಜನ ಮಕ್ಕಳು ಇವತ್ತು ಸರ್ಕಾರಿ ಫ್ರೀ ಇದ್ದರೂ ಕೂಡ ಯಾರು ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾ ಇಲ್ಲ, ಆ ಮಟ್ಟಕ್ಕಿದ್ದಾವೆ. ದಯವಿಟ್ಟು ಈ ಡೋಂಗಿ ಭಾಷಣಗಳನ್ನು ಬಿಟ್ಟು, ಡೋಂಗಿ ಭಾಷಣಗಳನ್ನು ನಂಬಕ್ಕೆ ಹೋಗಬೇಡಿ, ಅರ್ಥ ಮಾಡ್ಕೊಳ್ಳಿ. ಜಾತಿ ಧರ್ಮಗಳನ್ನು ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ. ಒಗ್ಗಟ್ಟಾದರೂ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ ಚೆನ್ನಾಗಿರುತ್ತೆ. ನಾವು ಒಗ್ಗಟ್ಟಾಗಲಿಲ್ಲ ಅಂದರೆ ಇನ್ನೂ ಪ್ರತಿಯೊಬ್ಬ ರಾಜಕಾರಣಿಗಳು ತುಂಬ ಅದ್ಭುತವಾಗಿ ಚೆನ್ನಾಗಿರ್ತಾರೆ, ಆದರೆ ನಾವು ಮಾತ್ರ ಕಾರ್ಯಕರ್ತರು ಕೆಲಸಕ್ಕೆ ಬರೋದ ವಿಚಾರಕ್ಕೆ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ, ಬದಲಾವಣೆ ಆಗಿ ಅಂತಂದು ಪ್ರತಿಯೊಬ್ಬ ನಾಗರಿಕನಿಗೂ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಮೇಕೆದಾಟು ಪಾದಯಾತ್ರೆ ಏನೂ ಪ್ರಯೋಜನ ಆಗಲಿಲ್ಲ, ಮತ್ತು ಮೈಸೂರು ಪಾದಯಾತ್ರೆ ಏನೇನೂ ಪ್ರಯೋಜನ ಆಗಲಿಲ್ಲ. ಈಗ ಉತ್ತರ ಕರ್ನಾಟಕದಿಂದ ಅದು ವಾಲ್ಮೀಕಿ ಏನೋ ಅಭಿವೃದ್ಧಿದು 187 ಕೋಟೆ, ಅದ್ರ ಬಗ್ಗೆ ಇವರು ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳು ಹೋರಾಟ ಪಾದಯಾತ್ರೆ ಮಾಡ್ತೀನಿ ಅಂತಾರೆ. ಈ ಪಾದಯಾತ್ರೆಗಳಿಂದ ಯಾರೂ ಏನೂ ಪ್ರಯೋಜನ ಇಲ್ಲ, ಇದು ಏನೇನಕ್ಕೂ ಉಪಯೋಗ ಆಗಲ್ಲ. ಅದರಿಂದ ಅರ್ಥ ಮಾಡ್ಕೊಳ್ಳಿ. ಏನೋ ಅವರು ಮೇಕೆದಾಟು ಮಾಡಿ 136 ಸೀಟ್ ತಗೊಂಡು ಗೆದ್ದರು ಅಂತ ಅನ್ಕೊತಾ ಇದ್ದೀರಿ. ದೇವರಣೆ ಆ ಪಾದಯಾತ್ರೆಯಿಂದ ಜನ ಓಟ್ ಹಾಕಿಲ್ಲ, ಈ ಗ್ಯಾರಂಟಿಗಳು ಓಟ್ ಹಾಕಿದ್ದಾರೆ. ಆಮೇಲೆ BJPದು ಭ್ರಷ್ಟಾಚಾರ ತುಂಬ ತುಳುಕ್ತಾ ಇತ್ತು, ಅದರಿಂದ ಜನ ಇವತ್ತು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. BJಪಿಯವರು ಮಾಡಿರೋ ತಪ್ಪುಗಳು ತುಂಬ ಇದ್ದಾವೆ, ಅದರಿಂದ ಜನಗಳು ಈ ಕಡೆ ಓಟ್ ಹಾಕಿದ್ದಾರೆ. ಅದರಿಂದ ಪಾದಯಾತ್ರೆಯಿಂದ ಯಾರೂ ಓಟ್ ಹಾಕಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಡೋಂಗಿ ಪಾದಯಾತ್ರೆ ಬಿಟ್ಟು ಒಳ್ಳೆ ಕೆಲಸದ ಕಡೆ ಗಮನ ಕೊಡಿ. ಈ ಸರ್ಕಾರನ ಅನುದಾನ ತಗೊಂಡು ನೀವು ಒಳ್ಳೆ ರಸ್ತೆಗಳನ್ನು ಮಾಡಿಸಿ, ಆಸ್ಪತ್ರೆಗಳನ್ನು ಮಾಡಿಸಿ, ಸರ್ಕಾರಿ ಶಾಲೆಗಳನ್ನು ಮಾಡಿಸಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿಸಿ ಅಂತ ಉತ್ತರ ಕರ್ನಾಟಕದ ಸೋಮಾರಿ MLAಗಳು MP ಗಳಿಗೆ ಕೇಳ್ಕೊಂತಿದ್ದೀನಿ. ಎಲ್ಲರ ಒಳ್ಳೆಯದಾಗಲಿ. ನಮಸ್ಕಾರ.